CPR. CPR. What is CPR? Central Point. Point means points means previous day high, low and close. Shear. This one, top of the pivot. Okay. This one act as a support and resistance. This one bottom. This one top. Points pivot means this row acts as a next day acts as support and resistance. ತಿಳಿತಾ? ನಿನ್ನೆಯ ಹೈ ಮತ್ತು ಲೋ ಕ್ಲೋಸ್ ಈ ಪ್ರೈವೇಟ್ ಪಾಯಿಂಟ್ ಐತಲ್ಲ ನಡಕಿಂದು ಇದು ಏನು ಮಾಡ್ತೈತಂತೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತೇಳಿ ವರ್ಕ್ ಮಾಡ್ತದ. ಓಕೆ, see here. These three line. This three line shows narrow trend. These three line shows wide sideway. This sideway market this market take according to ಅಂದ್ರೆ ಗಮನ ತಗೋಬೇಕು. ಯಾಕಂದ್ರೆ ಈ ಮೂರು ಇದೆಲ್ಲ ವೈಡ್ ಐತಿ, ಇದು ಕೂಡ ವೈಡ್ ಐತಿ, ಹೌದಾ? ವೈಡ್ ಇದ್ದಾಗ ಸೈಡ್ವೇ ಇರ್ತೈತಿ, ನಾವು ಟ್ರೇಡ್ ಮಾಡಬಾರ್ದು. ಇಲ್ಲೇ ಟ್ರೇಡ್ ಮಾಡಬಹುದು. ಇದು ಏನಾಗ್ತೈತಿ, ಈಗ ಕ್ಯಾಂಡಲ್ ಹಿಂಗ್ ವರ್ಕ್ ಮಾಡಿ ಹಿಂಗ್ ಮ್ಯಾಲೂ ಹೋಗೋ ಚಾನ್ಸಸ್ ಇರ್ತೈತಿ, ಆಮೇಲೆ ಇದನ್ನ ಬ್ರೇಕ್ ಮಾಡಿ ಕೆಳಗೆ ಹೋಗೋ ಚಾನ್ಸಸ್ ಇರ್ತೈತಿ. ಇಂಥವು ಮಾರ್ಕೆಟ್ನೊಳಗೆ
ನಾವು ಟ್ರೇಡ್ ಟ್ರೇಡ್ ಮಾಡಬಾರ್ದು. ಇಂಥ ಮಾರ್ಕೆಟ್ ಕರೆಕ್ಟ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಅದ. ಇದು ಕ್ಯಾಂಡಲ್, ಇದು ಲೋ, ಓಕೆ, ದಿಸ್ ಒನ್ ಹೈ, ದಿಸ್ ಒನ್ ಬಾಡಿ ಕ್ಲೋಸ್ ಕ್ಲೋಸ್. ಇದು ಕ್ಲೋಸ್ ಆಗಿದೆ, ಹೌದಾ? ಇದರ ನಡುವಿನ ಹಿಂಗ ಇದೇನ್ ಎವರೇಜ್ ಬರ್ತೈತಲ್ಲ, ಇದಕ್ಕೆ ಏನಂತೀವಿ ನಾವು CPR. ಲೋ, ಆ ದಿವಸದ ಕ್ಯಾಂಡಲಿನ ಲೋ, ಆ ದಿವಸಿನ ಹೈ ಮತ್ತೆ ಕ್ಲೋಸ್ ಆಗಿದ್ದು. ಇದರ ಲೋ ಮತ್ತು ಹೈ ಕ್ಲೋಸ್ ಇದೆಲ್ಲ ಎವರೇಜ್ ತಗದ್ರೆ CPR ಬರ್ತದ. CPR ಹೆಂಗ್ ತೆಗಿದು? ಲೋ ಮತ್ತು ಹೈ ಕ್ಲೋಸ್ ತೆಗೆದ್ರೆ CPR ಬರ್ತದೆ. ಯಾವುದು CPR ಬರ್ತೈತಿ? ಈ ರೀತಿಯಾಗಿ CPR ಬರ್ತೈತಿ. ಅಂದ್ರೆ ನಾಳೆ ನಿಮ್ಗೆ ಟ್ರೇಡ್ ಮಾಡಾಕ ಅನುಕೂಲ ಆಗ್ತೈತಿ. ಅಂದ್ರೆ ಇದು ಗ್ಲಾನ್ಸ್ ಮಾಡಿ ನಾನು ಟ್ರೇಡ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಅಂದ್ರೆ ನಮಗೆ ಇಂಪಾರ್ಟೆಂಟ್ ಏನಾಯ್ತು, ನಿನ್ನಿದು ಎಸ್ಟರ್ಡೇ ಲೋ, ಹೈ ಮತ್ತು ಕ್ಲೋಸ್, ಇವು ಇಂಪಾರ್ಟೆಂಟ್ ಆಗಿ ನೀವು ಬಿಫೋರ್ ಒಂದು ದಿವಸ ಸ್ಟಡಿ ಮಾಡುವಾಗ ಇದನ್ನು ಬೇಕೇ ಬೇಕು. ನಾಳೆ ನೀವು ಟ್ರೇಡ್ ಮಾಡ್ತೇನೆ ಅಂತಂದ್ರೆ ಇವತ್ತಿನ ಲೋ, ಇವತ್ತಿನ ಹೈ, ಇವತ್ತಿನ ಕ್ಲೋಸ್, ಅವು ಮೂರು ಕೂಡ ಬೇಕು. ಅಂದಾಗ ಮಾತ್ರ ನಿಮ್ಗೆ ಸರಳವಾಗಿ ಟ್ರೇಡ್ ಮಾಡಕ್ಕೆ ಬರ್ತೈತಿ. ಸೇರಿಸಿ CPR act as support and resistance CPR first point ನಮಗೆ ಏನು ತಿಳಿತು? CPR acts as a support and resistance ಮಾಡ್ತೈತೆ ಅಂತ ತಿಳಿತು. ಸೆಕೆಂಡ್ ಒನ್, CPR ವೈಡ್ ಇದ್ದಾಗ ಮಾರ್ಕೆಟ್ ಏನಿರ್ತೈತಿ? ಸೈಡ್ ವೇ ಇರ್ತೈತಿ. ಓಕೆ. 3, CPR ನ್ಯಾರೋ ಇದ್ದಾಗ, ನ್ಯಾರೋ ಇದ್ದಾಗ CPR ನ್ಯಾರೋ, ದ ವಿಲ್ ಆಲ್ಸೋ ಈ ನ್ಯಾರೋ ಇದ್ದಾಗ ಮಾರ್ಕೆಟ್ ನಲ್ಲಿ ನಾವು ಚೆನ್ನಾಗಿ ಟ್ರೇಡ್ ಮಾಡಬಹುದು. ಈಗ ಹಂಗಾದ್ರೆ ವರ್ಜಿನ್ CPR ಅಂದ್ರೆ ಏನು? ವರ್ಜಿನ್ CPR ಅಂತಂದ್ರೆ ನೋಡಿ, ಇದು 3 ಲೈನ್. ಓಕೆ, ಇದು ಏನು? POT. ಓಕೆ, ಇದಕ್ಕೆ ನಾವು ಏನಂತೀವಿ? ವರ್ಜಿನ್ CPR.
ಇದೇನ್ ಮಾಡ್ತದೆ ಅಂತ ಹೇಳಿದ್ದೆ ನಾನು ನಿಮಗೆ. ಆಕ್ಟ್ಸ್ ಆಸ್ ಎ res acts acts as a support support and resistance. resistance. Okay. ಈಗ if the market opens in the range previous day, high, low, close, act as a support and resistance. ಇದು ಇಂಪಾರ್ಟೆಂಟ್. If the market opens in the range previous day high ಮತ್ತು low close acts as a support and resistance. In the range market. Okay. ಇದನ್ನ ಲೈನ್ಯಾಗ ತಿಳ್ಕೊಳೋಣ. ಹೆಂಗಪ್ಪ ಅಂತಂದ್ರೆ ಈಗ ಹೇಳಿದಿಲ್ಲ ನಾನು ಇದನ್ನ acts supports acts support and resistance. Okay. Second, if the previous day bottom the market will become bearish bullish. If the previous day bottom, ಈಗ see here bottom ಯಾವುದು? this one. ಓಕೆ, ಇಲ್ಲಿಂದ ಹಿಂಗೋಗಿ ಕ್ರಾಸ್ ಅಂತಂದ್ರೆ ಏನಾಗ್ತೈತಿ? ಬುಲ್ಲಿಶ್ ಮಾರ್ಕೆಟ್. ಓಕೆ, ಫಾಲೋ. ಹಿಯರ್ third one, previous day high will also now is support. Previous day high will also support. ಈಗ ಇನ್ನೊಂದು ರೇಂಜ್ ಮಾರ್ಕೆಟ್ನಾಗ ಇನ್ ದ ರೇಂಜ್ ಮಾರ್ಕೆಟ್ if the market opens in the range
in the range previous low is act as support. In the market naga, if the market opens in the range. range, previous Previous low. low is a Support. support. So ಹೆಂಗಂತಂದ್ರೆ ಈ ಮೂರು ಕಾಲಮ್ ಇದೆ. ಈಗ ಪ್ರಿವಿಯಸ್ ಇಲ್ಲ ಐತಿ, ಪ್ರಿವಿಯಸ್ ಲೋ ಇದೇನಂತ ಆಗ್ತೈತಿ? Support. ಸಪೋರ್ಟ್. ಅಂದ್ರೆ ನೀವು ಚೆಂಡ ಹಿಂಗ್ ಹೊಡದ್ರ ಮೇಲೆ ಹೋಗ್ತೈತಲ್ಲ, ದಿಸ್ ಇಸ್ ದ Top. bottom. Bottom. This is the bottom. Support is the bottom, top is the resistance. ಭಾಳ ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ. ಈಗ ಪ್ರೀವಿಯಸ್ ಡೇ ಬ್ರೇಕ್ಸ್ ಮಾಡಿದ್ರೆ ಏನಾಗ್ತೈತಿ? Bearish. ಬ್ಯಾರಿಶ್ ಆಗುತ್ತೆ. ಹಿಂಗ್ ಮಾರ್ಕೆಟ್ ಹೋತಂದ್ರೆ ಬ್ಯಾರಿಶ್ ಇದು ಇನ್ ದ ರೇಂಜ್ ಮಾರ್ಕೆಟ್ ನಲ್ಲಿ ಇರುವಂತ ಫಂಡ್ಸ್. Funds. ಈಗ ಸೆಕೆಂಡ್ ಬರೋದು ಇನ್ ದ ಗ್ಯಾಪ್ ಡೌನ್. ಇಲ್ಲಿ if the market opens gap down previous day low ಏನ್ ಮಾಡ್ತದೆ? Resistance. act as Resistance. resistance. ಗ್ಯಾಪ್ ಡೌನ್ ಆದಾಗ ರೆಸಿಸ್ಟೆನ್ಸ್ ಆಗಿ ಮಾಡ್ತೈತಿ, ರೇಂಜ್ ಆದಾಗ ಸಪೋರ್ಟ್ ಮಾಡ್ತೈತಿ. ಅಂದ್ರೆ ಈಗ ಆಗಲೇ ಇದಾಗಿತ್ತು ಸರ್, ಕ್ಯಾಪ್ ಅಪ್ ಆಗಿತ್ತು, ಹಾ. ಅದೇನಾಗಿತ್ತು ಸಪೋರ್ಟ್ ಆಗಿತ್ತು. ಸಪೋರ್ಟ್ ಆಗೈತಿ. ಹಿಂಗ ಈಗ ನೋಡು, ಇಲ್ಲೇ ಲೋ ಐತಲ್ಲ, ಇಲ್ಲೇ ಈ ಮೂರು ಕಾಲಮ್ನ್ಯಾಗ ಲೋ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತೈತಿ. ಎಸ್. ಲೋ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತದೆ. ಯಾ ಇದ್ರಾಗ ಗ್ಯಾಪ್ ಡೌನ್. ಗ್ಯಾಪ್ ಡೌನ್. If the market enter previous day low to bottom
bottom market become bullish. bullish. But these are points ಅಲ್ಲ ನೀವು ಅದನ್ನು ಬ್ಯಾಟ್ ಮಾಡಿದ್ರು ಚಿಂತಿಲ್ಲ. ಬಟ್ ಫಸ್ಟ್ ಟಾರ್ಗೆಟ್ CPR. CPR means central point. Next, if the market breaks high CPR, next target is Previous day high. next target Day. previous day previous day high. The market is ಇಲ್ಲಿ ಏನಾಗ್ತೈತೆ ಬುಲಿಶ್ ಆಗಿಬಿಡ್ತೈತೆ. If the market breaks CPR, next target ಏನಾಗ್ತೈತೆ ಬುಲಿಶ್ ಆಗ್ತೈತೆ. ಬ್ರೇಕ್ಸ್ ಆಗಬೇಕು. ಈ CPR ಬ್ರೇಕ್ಸ್ ಆತಂದ್ರೆ ಬುಲಿಶ್ ಆಗಿಬಿಡೋದು. ಈಗ ಗ್ಯಾಪ್ ಅಪ್ ಮಾರ್ಕೆಟ್ ಮಾರ್ಕೆಟ್ನಾಗ ಇಫ್ ಗ್ಯಾಪ್ ಅಪ್ ಥರ್ಡ್ ಗ್ಯಾಪ್ ಅಪ್ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಗ್ಯಾಪ್ ಅಪ್ ಐತಲ್ಲ. ಓಕೆ, ಇಫ್ ದ ಮಾರ್ಕೆಟ್ ಗ್ಯಾಪ್ ಅಪ್ ಪ್ರೀವಿಯಸ್ ಡೇದು ನಿನ್ನೆಯ ದಿನದ ಹಾಯ್ ಏನೈತಲ್ಲ ಇವತ್ತು ಆಟೋದು ಶುಡ್ Support. act as Support. support. Should act as support. ನಿನ್ನಿದ ಹಾಯ್ ಏನಾಗತೈತಿ ಇವತ್ತು ಸಪೋರ್ಟ್ ಆಗತೈತಿ ಅಂತ ಹೇಳಿ. ನೆಕ್ಸ್ಟ್ if the market previous day high from bottom to market ಏನಾಗ್ತೈತೆ market will become Bearish. bearish. First target is CPR. ಹೆಂಗಂದ್ರೆ ಇದು CPR ಇಲ್ಲಿ ಮಾರ್ಕೆಟ್ ಇತ್ತು, ದೆನ್ ಅದನ್ನು ಬ್ರೇಕ್ ಆಯ್ತು,
ಇಲ್ಲಿ ಬ್ರೇಕ್ ಆಗಿ ಮತ್ತೆ ಹಿಂಗೆ ಬ್ರೇಕ್ ಆಯ್ತು ಮತ್ತು ಬ್ರೇಕ್ ಆಯ್ತು ಏನಾಗ್ತೈತಿ ಬ್ಯಾರಿಶ್ ಬ್ಯಾರಿಶ್ ಮಾರ್ಕೆಟ್. ಓಕೆ, ಈಗ ಇದನ್ನ ಈಗ ಸಮರೈಸ್ ಮಾಡಿ ನಾನು ತಿಳಿಸ್ತೇನೆ ಒಂದ ಚಾರ್ಟ್ನ್ಯಾಗ ವರ್ಜನ್ ಫಸ್ಟ್ ಒನ್ ವರ್ಜನ್ CPR ಇದು ಇದೆ ಪ್ರಿವಿಯಸ್ ಡೇದು ಲೋ ಹೈ ಮತ್ತು ಕ್ಲೋಸ್ acts as support and resistance. Okay. Next, second, in the range ಈಗ ಪ್ರೀವಿಯಸ್ ಡೇ ಲೋ ಕ್ಯಾಂಡಲ್ ಇಲ್ಲ ಐತಲ್ಲ, ಪ್ರೀವಿಯಸ್ ಡೇ ಲೋ ಏನಾಗ್ತಿತ್ತು ಅಂತ ಹೇಳಿ ಪ್ರೀವಿಯಸ್ ಡೇ ಲೋ ಸಪೋರ್ಟ್ ಆಗ್ತದೆ ಅಂತ ಹೇಳಿ, ಹೌದಾ? ಇಫ್ ಬ್ರೋಕನ್ ಇದನ್ನ ಮಾರ್ಕೆಟ್ ಬ್ರೇಕ್ಸ್ ಆತಂದ್ರೆ ಈಗ ಮಾರ್ಕೆಟ್ ಈ ಪ್ರಿವಿಯಸ್ ಡೇ ಲೋ ಬ್ರೇಕ್ ಆತಂದ್ರೆ ಇಲ್ಲಿ ಬ್ರೇಕ್ ಆಗಿ ಹಿಂಗ್ ಹೋತಂದ್ರೆ ಬೇರಿಶ್ ಹಿಂಗ್ ಬ್ರೇಕ್ ಆಗಿ ಹಿಂಗ್ ಹೋತಂದ್ರೆ ಬುಲಿಶ್ in the range market. Okay, next, third, gap down, gap down market naga previous low candle is ಇಲ್ಲಿ ಗ್ಯಾಪ್ ಡೌನ್ ಮಾರ್ಕೆಟ್ನಾಗ ಪ್ರೀವಿಯಸ್ ಡೇ ಲೋ ಕ್ಯಾಂಡಲ್ ಈಸ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಟಾರ್ಗೆಟ್ ಈಸ್ CPR. ಓಕೆ, ಇಲ್ಲಿ ಮಾರ್ಕೆಟ್ ರಿಜಿಸ್ಟ್ರೇಷನ್ ಬ್ರೇಕ್ ಆತಪ್ಪ, ಇಲ್ಲಿ ಒಂದು ಸಪೋರ್ಟ್ ಅದ, ಬಟ್ ಇದು ರಿಜಿಸ್ಟ್ರೇಷನ್ ಬ್ರೇಕ್ ಆಯ್ತು, ಹಿಂಗ್ ಮಾಡಿ ಹಿಂಗ ಆಯ್ತು, ಇದೇನು ಸಪೋರ್ಟ್ ಬುಲಿಶ್ ಅಲ್ಲ, ಬುಲಿಶ್ ಆಗ್ತದೆ ಅಂತ. ನೆಕ್ಸ್ಟ್ ಗ್ಯಾಪ್ ಅಪ್, ಇವತ್ತು ಆಗೈತಲ್ಲ, ಸೇಮ್ ಆಗೈತೆ. ಎಸ್, ಗ್ಯಾಪ್ ಅಪ್, ಕೋರ್ ಗ್ಯಾಪ್ ಅಪ್. ಸಿ ಹಿಯರ್ ಗ್ಯಾಪ್ ಡೌನ್ ಆಯ್ತು. ಇಲ್ಲಿ ಏನ್ ಹೇಳಿನಿ ನನ್ನ ಪ್ರೀವಿಯಸ್ ಡೇ ಹೈ candle act as a support ಅಂತ ಹೇಳಿ, ಪ್ರೀವಿಯಸ್ ಡೇ ಹೈ ಇದು ನಿನ್ನಿದ ಹೈ, ಇದು ನಿನ್ನೆಯ ಹೈ, yesterday high.
ಇದೇನು ಮಾಡ್ತೈತೆ ಅಂತ ಹೇಳಿದೆ ಸಪೋರ್ಟ್. ಸಪೋರ್ಟ್. In which market? ಗ್ಯಾಪ್ ಡೌನ್. Gap down. Next target is CPR. ಅಂದ್ರೆ ಗೊತ್ತಾತ ಎಸ್ ಯೂಸ್ ಅಂದ್ರೆ ಮಾಡಿ. ಗ್ಯಾಪ್ ಡೌನ್ ನಲ್ಲಿ ಗ್ಯಾಪ್ ಅಪ್ ನಲ್ಲಿ ಇನ್ ದ ರೇಂಜ್ ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ಗಳು ನಿನ್ನೆಯ ಕ್ಯಾಂಡಲ್ಗಳು ಯಾವ ರೀತಿಯಾಗಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತವೆ ಅಂತ ತಿಳ್ಕೊಳ್ತೀವಿ. ಓಕೆ